ಹರೇ ಶ್ರೀನಿವಾಸ. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇನ್ನು ನೋಡಿ, ನಾಳಿನ ದ್ವಾದಶಿ ಅಂತಂದರೆ ಮಹಾದ್ವಾದಶಿ, ಬಹಳ ಶ್ರೇಷ್ಠವಾದಂತಹ ದ್ವಾದಶಿ. ನಾಳೆ ನಿಮ್ಮ ಪೂಜೆ ಪುನಸ್ಕಾರ ಹೇಗಿರಬೇಕು ಅನ್ನೋಂತಹ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಾಳೆ ಮತ್ತೆ ನೀವು ಇವತ್ತು ವೆಂಕಟೇಶ್ವರ ಸ್ವಾಮಿ ಅಥವಾ ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ಫೋಟೋ ಇದ್ದರೂ ಕೂಡ ಒರೆಸಿರ್ತೀರ ಏಕಾದಶಿಯ ದಿವಸ. ಆದರೂ ಮತ್ತೆ ದ್ವಾದಶಿಯ ದಿವಸ ಕೂಡ ನೀವು ಮತ್ತೆ ಫೋಟೋವನ್ನು ಒರೆಸ್ಕೋಬೇಕು. ರಾಯರ ಫೋಟೋವನ್ನು ಕೂಡ ಮತ್ತೆ ಒರೆಸ್ಕೋಬೇಕು. ಗಂಧವನ್ನು ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಗಂಧ, ಅರಿಶಿಣ, ಕುಂಕುಮ ಮತ್ತು ನೀವು ಏನು ಮಾಡಬೇಕು, ಗೆಜ್ಜೆ ವಸ್ತ್ರವನ್ನು ಏರಿಸಿ ಸ್ವಲ್ಪ ತುಳಸಿ ಮತ್ತು ಏನು ಹೂಗಳಿರುತ್ತೋ ಆ ಹೂಗಳನ್ನು ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ಇನ್ನು ರಾಯರ ಫೋಟೋಗೂ ಕೂಡ ಗಂಧವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು 18+1 ಅಂದರೆ 19 ಗೆಜ್ಜೆಗಳು ಬರೋ ರೀತಿಯಲ್ಲಿ ಗೆಜ್ಜೆ ವಸ್ತ್ರವನ್ನು ಇರಿಸಿ ರಾಯರಿಗೆ ನಾಳೆ ತುಳಸಿ ಮತ್ತು ಹೂಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳಿ. ಇನ್ನು ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತಂದರೆ, ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಮುಂದೆ ಏಕಾದಶಿಯ ದಿವಸ ಹೇಗೆ ಹಚ್ಚಿರ್ತೀರ 9 ದೀಪ, ಅದೇ ರೀತಿ 9 ದೀಪವನ್ನಾದರೂ ಕೂಡ ನೀವು ಹಚ್ಕೋಬಹುದು. ಇಲ್ಲ ಅಂದರೆ 2 ದೀಪವನ್ನು ತುಪ್ಪದಲ್ಲಿ ಅವರ ಫೋಟೋ ಮುಂದೆ ಹಚ್ಚಬಹುದು. ಇನ್ನು ರಾಯರ ಫೋಟೋ ಮುಂದೆ ಕೂಡ 2 ತುಪ್ಪದ ದೀಪವನ್ನು ಹಚ್ಕೊಂಡ್ರೆ ಸಾಕಾಗತ್ತೆ ನಾಳೆ. ಇನ್ನು ತುಳಸಿ ಗಿಡದ ಪೂಜೆ ಮಾಡಿ ತುಳಸಿ ಗಿಡದ ಮುಂದೆ ಕೂಡ ಒಂದು ದೀಪವನ್ನು ಹಚ್ಕೊಂಡು ದೇವರ ಮನೆಯಲ್ಲಿ ನೀವು ದೀಪವನ್ನು ಮೊದಲು ಹಚ್ಕೊಳ್ಳಿ. ತದನಂತರ ವಿಷ್ಣುವಿನ ಸ್ವರೂಪದ ಮುಂದೆ ಇಟ್ಟಿರುವಂತಹ ದೀಪವನ್ನು ಹಚ್ಚಿ ರಾಯರ ಮುಂದೆ ಇಟ್ಕೊಂಡಂತಹ ದೀಪವನ್ನು ಕೂಡ ನಾಳೆ ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಮತ್ತು ನಾಳೆ ಕೂಡ ನೋಡಿ, ವಿಷ್ಣು ಸಹಸ್ರನಾಮವನ್ನು ಮತ್ತೆ 2 ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಇಟ್ಟು ಹಚ್ಚಿ ವಿಷ್ಣು ಸಹಸ್ರನಾಮ ಸಂಪೂರ್ಣವಾಗಿ ಪಾರಾಯಣ ಮಾಡಿದ್ರೆ ಬಹಳ ಶ್ರೇಷ್ಠ. ಇದಾದ ಮೇಲೆ ರಾಯರ ಅಷ್ಟೋತ್ತರ, ರಾಯರ ಸ್ತೋತ್ರಗಳನ್ನು ಕೂಡ ಹೇಳ್ಕೊಳ್ಳುವಂತಹದ್ದನ್ನು ಮಾಡಿ. ಇನ್ನು ಪೂಜಾ ವಿಧಾನ ಎಲ್ರಿಗೂ ಕೂಡ ತಿಳಿದೇ ಇದೆ. ಯಾವಾಗ ನೀವು ನಾಳೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ, ನಾಳೆ ಬಹಳ ಬೇಗ ನೀವು ಅಂದರೆ 5:10, 5:15ಗೆಲ್ಲ ಪೂಜೆ ಮುಗಿಸ್ಲಿಕ್ಕೆ ಬರೋದಿಲ್ಲ. ನಾಳೆ ನೀವು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಸೊ ದ್ವಾದಶಿಯ ಒಂದು ಪಾಲನೆ ಬರುವಂತಹದ್ದು 6:20 ನಂತರ. ಹೀಗಾಗಿ ನೈವೇದ್ಯವನ್ನು ಇಟ್ಟು ಪೂಜೆಗೆ ಎಲ್ಲವನ್ನ ಕೂಡ ತಯಾರಿ ಮಾಡಿಕೊಂಡ್ರು ನೀವು ನೈವೇದ್ಯ ಸಮೇತ ಮಹಾಮಂಗಳಾರತಿಯನ್ನು 6:20 ನಂತರ ನೀವು ಮಾಡ್ಕೋಬೇಕಾಗತ್ತೆ. ನಾಳೆ ನೈವೇದ್ಯಕ್ಕೆ ಏನಿಡಬೇಕು ಅಂತ ಹೇಳಿ ಬಂದಾಗ ಏನಾದರೂ ಸಿಹಿ ಖಾದ್ಯ ಪಾಯಸವನ್ನು ಇಡಬಹುದು. ಇಲ್ಲ ನಿಮ್ಮ ಮನಸ್ಸಿಗೆ ಏನು ಸಿಹಿ ಇಡಬೇಕು ಅಂತ ಹೇಳಿ ತೋಚುತ್ತೋ ಆ ಸಿಹಿಯನ್ನು ನೈವೇದ್ಯವನ್ನಾಗಿ ಇಟ್ಟು ನಾಳೆ ಪೂಜೆಯನ್ನು ಮುಗಿಸ್ಕೊಳ್ಳಿ. ಇಂತಹದ್ದೇ ಅಂತಹದ್ದೇ ಸಿಹಿ ಅಂತೇನಿಲ್ಲ. ನಿಮ್ಮ ಮನಸ್ಸಿಗೆ ಯಾವ ಸಿಹಿ ತೋಚುತ್ತೋ ಆ ಸಿಹಿಯನ್ನು ಮಾಡಿ ನೈವೇದ್ಯವಾಗಿ ಇಟ್ಟು ನಾಳೆ ಕಾಯಿ ಒಡೆಯೋದನ್ನು ಮರಿಬೇಡಿ. ಏನಾದರೂ ಹಣ್ಣುಗಳನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಕಾಯಿಯನ್ನು, ಏಕಾದಶಿಯ ದಿವಸ ನಾವು ಕಾಯಿ ಒಡೆದಿರೋದಿಲ್ಲ, ಕಾಯಿ ಒಡಿಬಾರ್ದು. ಹೀಗಾಗಿ ದ್ವಾದಶಿಯ ದಿವಸ ಹಣ್ಣುಗಳ ಜೊತೆಯಲ್ಲಿ ಏನಾದರೂ ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಿ ಕಾಯಿಯನ್ನು ಒಡೆದು ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳಿ. ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಂಡಾದಮೇಲೆ ವಿಷ್ಣು ಸಹಸ್ರನಾಮ, ರಾಯರ ಅಷ್ಟೋತ್ತರ, ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ ಇವೆಲ್ಲವನ್ನು ಹೇಳ್ಕೊಂಡಾದ್ಮೇಲೆ 2 ತುಪ್ಪದ ಬತ್ತಿ ಆರತಿ ಮಾಡಿ, ಅದಾದ ಮೇಲೆ ನೀವೇನು ನೈವೇದ್ಯ ಮಾಡಿರ್ತೀರ 6:20 ನಂತರನೇ ದೇವರ ಮನೆಯಲ್ಲಿ ನೈವೇದ್ಯವನ್ನು ಇಡಬೇಕು. 6:20 ನಂತರ ನೈವೇದ್ಯವನ್ನು ಇಟ್ಟು ಕಾಯಿಯನ್ನು ಹೊಡೆದು ಮಹಾಮಂಗಳಾರತಿ ಮುಗಿಸ್ಕೊಳ್ಳಿ. ನೀವು 8 ಗಂಟೆಯ ತರುವಾಯ ಅಂದರೆ ಬೆಳಗ್ಗೆ 8 ಗಂಟೆ ಆದ ನಂತರ ನೀವು ಏನು ಆಹಾರ ಇದೆ ಸ್ವೀಕಾರ ಮಾಡ್ಕೋಬಹುದು. ದ್ವಾದಶಿಯ ದಿವಸ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿಯಿಂದ ಮಾಡಿದಂತಹ ಪದಾರ್ಥಗಳನ್ನು ತಿನ್ಲಿಕ್ಕೆ ಹೋಗಬೇಡಿ. ಅದನ್ನು ಬಿಟ್ಟರೆ ಅನ್ನ ತಿನ್ನಬಾರ್ದು ಆ ಥರ ಏನಿಲ್ಲ. ನೀವು ಏನು ಬೇಕಾದರೂ ಮಾಡ್ಕೊಂಡು ತಿನ್ನಬಹುದು. ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಬೇಡ. ಏಕಾದಶಿಯ ದಿವಸ ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತಿರೋ ದ್ವಾದಶಿಯ ದಿವಸನೂ ಕೂಡ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಏಕಾದಶಿಯನ್ನು ಮಾಡಿ ದ್ವಾದಶಿಯನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದರಲ್ಲೂ ಇದು ವಿಶೇಷವಾದಂತಹ ದ್ವಾದಶಿ. ಎಲ್ಲರೂ ಕೂಡ ಆಚರಣೆ ಮಾಡಿ ಎಲ್ರಿಗೂ ಕೂಡ ಭಗವಂತನ ಅನುಗ್ರಹವಾಗಲಿ ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.